ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಭಾಳ ದಿನ ಆಗಿತ್ತು ವ್ಲಾಗ್ಸ್ ನಾನು ಮಾಡಲೇ ಇಲ್ಲ. ಏನೋ ಒಂದು ನೆವ ಹೇಳ್ಕೊಂಡು ಇವತ್ತು ಮಾಡಿದ್ರಾಯ್ತು ವೀಡಿಯೋಸ್, ನಾಳೆ ಮಾಡಿದ್ರಾಯ್ತು ಅಂತ ಹಾಗೆ ಅಂದ್ಕೊಂಡು ಟೈಮು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಮತ್ತು ಇವತ್ತು ಹಾಗೆ ಸ್ಕಿಪ್ ಮಾಡ್ತಾ ಇದ್ದೆ ವೀಡಿಯೋಸ್ ಮಾಡೋದನ್ನು. ಆದರೂ ಕೂಡ ಕೆಲಸ ಮಾಡ್ತಾ ಮಾತಾಡ್ಕೊಂಡ್ರೆ ಆಯಿತು ಅಂತ ನಾನಿವತ್ತು ರಾತ್ರಿ ಅಡುಗೆದು ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಏನೋ ಪಲ್ಯ ಆದರೂ ಮಾಡ್ತೀನಿ. ಏನು ಮಾಡ್ತೀನಿ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡೇ ನಾನು ಕೆಲಸನೇ ಶುರು ಮಾಡ್ಕೊಂಡಿನಿ ಇವತ್ತು ಸಂಜೆದು. ಈಗ ವಿಂಟರ್ ಶುರು ಆಗಿದೆ ಆಸ್ಟ್ರೇಲಿಯಾದೊಳಗೆ ನೋಡಿದರೆ ಸಿಡ್ನಿ ಒಳಗೆ ಸ್ವಲ್ಪ ಥಂಡಿ ಕಡಿಮೆ ಏನೋ ಅಂತ ನನಗೆ ಅನಿಸುತ್ತೆ. ಸೊ ಭಾಳ ಕತ್ಲಾಗಿತ್ತು ಹೊರಗೆ, ನಾನು ತೋರಿಸ್ತೀನಿ ತಡ್ರಿ. ಈಗ ಇಲ್ಲಿ ಸಾಯಂಕಾಲ 6:30 ಆಗೈತಿ, 6:40 ಆಗೈತಿ. ಏಪ್ರಿಲ್ 20ನೇ ತಾರೀಕು 6:40 ಆಗೈತಿ ನೋಡಿ. ಹಿಂಗೈತಿ ಇವತ್ತು. ವಿಂಟರ್ ಇನ್ನೂ ಶುರು ಆಗೈತಿ, ಈಗ 1 ವೀಕ್ ಆಯ್ತು ಶುರು ಆಗಿ. ಅಂದರೆ ಇಷ್ಟು ಕತ್ಲ ಐತಿ ಈಗ ಇಲ್ಲಿ. ನಾನಿವತ್ತು ರಾತ್ರಿ ಅಡುಗೆಗೆ ಚಪಾತಿ ಮಾಡ್ಬೇಕಂತ ಮಾಡೀನಿ. ಚಪಾತಿ ಸಂಬಂಧ ನಾನು ಏನು ಮಾಡೀನಿ ಅಂದರೆ ಇವತ್ತು ಸ್ವಲ್ಪ ಮೊಸರು ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಬೀನ್ಸ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬೀನ್ಸ್ನು ಇಟ್ಟಿನಿ ಇಲ್ಲಿ, ಆಮೇಲೆಲ್ಲ ಕಟ್ ಮಾಡಬೇಕು. ಸೊ ಇವನ್ನೆಲ್ಲ ಮಾಡ್ಕೊತಾನೆ ನಾನು ನಿಮ್ಮ ಜೊತೆ ಮಾತಾಡ್ಕೊತಾನೆ ಇವನ್ನೆಲ್ಲ ಮಾಡಬೇಕಂತ ರೆಡಿ ಇಟ್ಟುಕೊಂಡಿದ್ದೀನಿ. ಸೊ ನಾನು ಹೇಳಿದ್ನೆಲ್ಲ, ನಂದು ಶಿಫ್ಟ್ ಒಂದೇ ಥರ ಇರೋದಿಲ್ಲ. ಏನಾಗುತ್ತೆ, ಕೆಲವೊಮ್ಮೆ ನಂದು ಮಾರ್ನಿಂಗ್ ಶಿಫ್ಟ್ ಇರುತ್ತೆ. ಬೆಳಗ್ಗೆ ಹೊತ್ತು 6 ಗಂಟೆಯಿಂದ 2 ಇಲ್ಲ 7 ಗಂಟೆಯಿಂದ 3 ಹಿಂಗಿರುತ್ತೆ ಶಿಫ್ಟ್. ಕೆಲವೊಮ್ಮೆ ಆಫ್ಟರ್ನೂನ್ ಇರುತ್ತೆ, 2ರಿಂದ 8, 2ರಿಂದ 10, ಇಲ್ಲ ಕೆಲವೊಮ್ಮೆ 3ರಿಂದ ರಾತ್ರಿ 11 ಗಂಟೆ ತನಕ ಹೀಗೆಲ್ಲ ಇರುತ್ತಲ್ಲ. ಹೀಗಾಗಿ ರುಟೀನ್ ಅಂತ ನಂದು ಮನೆಯಲ್ಲಿ ಇರೋದಿಲ್ಲ. ಇದೇ ಟೈಮ್ದಾಗ ನಾನು ಅಡುಗೆ ಮಾಡ್ತೀನಿ, ಇದೇ ಟೈಮ್ದಾಗ ಎಲ್ಲ ಆಗುತ್ತೆ, ಈ ರೀತಿ ನಂಗೆ ಆಗೋದಿಲ್ಲ ಕೆಲವೊಮ್ಮೆ. ಹೀಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ನಾನು ಅಡುಗೆ ಮಾಡ್ತೀನಿ. ನನಗೆ ಅಡುಗೆ ಮಾಡೋದು ಭಾಳ ಇಷ್ಟ. ಅದು ಸ್ಪೆಷಲಿ ಹಳ್ಳಿ ಟೈಪ್ ಅಡುಗೆ ಇರುತ್ತಲ್ಲ, ಅವೆಲ್ಲ ಮಾಡೋದು ನನಗಿಷ್ಟ. ಆದರೆ ಕೆಲವೊಮ್ಮೆ ಡೈಲಿ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಆಗೋದಿಲ್ಲ. ಸೊ ಯಾವಾಗ ಟೈಮ್ ಸಿಗುತ್ತೆ ಸ್ವಲ್ಪ ಅವಾಗ ಹೆಚ್ಚು ನಾನು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಈಗ ನಿನ್ನೆದು ಮಸಾಲೆ ಅನ್ನ ಮಾಡಿದ್ದೆ ನಾನು, ಸ್ವಲ್ಪ ಐತಿ ಇವತ್ತಿನ ಅನ್ನ ಮಾಡೋದಿಲ್ಲ. ಇವತ್ತೇ ಚಪಾತಿ ಮತ್ತು ಪಲ್ಯ ಮಾಡ್ತೀನಿ, ಮತ್ತು ನಾಳೆಗೆ ಅನ್ನ ಖಾಲಿ ಆಗುತ್ತೆ, ಮತ್ತು ನಾಳೆಗೆ ನಾನು ಅನ್ನ ಮಾಡ್ತೀನಿ. ಈ ರೀತಿ ಮಾಡಿ ಫ್ರಿಜ್ನಾಗ ಇಟ್ಬಿಡ್ತೀನಿ. ಈ ರೀತಿ ಮಾಡಿರ್ತೀನಿ. ಸೊ ಏನಾಯಿತು ಅಂದರೆ, ಮೊನ್ನೆ ಈಗ 4 ನಂದು ನೈಟ್ ಶಿಫ್ಟ್ ಇತ್ತು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10 ಗಂಟೆಯಿಂದ ಶುರು ಮಾಡಿ ಬೆಳಿಗ್ಗೆ 7 ಗಂಟೆ ಮುಗಿಸಿದೆ. ಕೆಲವೊಮ್ಮೆ 11 ಗಂಟೆಗೆ ಶುರು ಮಾಡಿ 9ವರೆಗೆ ಮುಗಿಸಿದೆ. ಈ ರೀತಿ 4 ನೈಟ್ ಶಿಫ್ಟ್ಗಳು ಬೇರೆ ಬೇರೆ ಇದ್ದು ನಂದು. ಹೀಗಾಗಿ ಬೆಳಿಗ್ಗೆ ಹೊತ್ತು ಮಲಗೋದು, ರಾತ್ರಿ ಹೊತ್ತು ಕೆಲಸ ಆಗಿತ್ತು 4 ದಿನ. ಆದರೂ ಅದು ಏನಾಗುತ್ತಲ್ಲ, ಡೈಲಿ ಮಲಗೋದು ಒಂದು ಟೈಮ್ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ ನಂದು. ಹಾಗಾಗಿ ಸರಿ ನಿದ್ದೆ ಆಗಿದ್ದೇ ಇಲ್ಲ. ಇವತ್ತು ಬೆಳಿಗ್ಗೆ ಶಿಫ್ಟ್ ಇತ್ತು 4, ನಿನ್ನೆನೂ ಸರಿಯಾಗಿದ್ದಿಲ್ಲ ನಿದ್ದೆ, ರಾತ್ರಿನೂ ಸರಿ ನಿದ್ದೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ 3 ಗಂಟೆ ತನಕ ಕೆಲಸ ಇತ್ತು. 3 ಗಂಟೆಯಿಂದ ಮನೆಗೆ ಬರಬೇಕು. ಸ್ವಲ್ಪ ಏನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಂದು ನೆಕ್ಸ್ಟ್ ಸ್ಟಾಫಿಗೆ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಅವಳು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಹೋಗಿ, ನೀನು ಇನ್ನೊಂದು ಅರ್ಧ ತಾಸು ಅಂತ ಅಂದ್ಲು. ಆಯಿತು ಅಂತ ಮತ್ತು ಅವಳಿಗೆ ಒಂದು ಸ್ವಲ್ಪ ನೆಕ್ಸ್ಟ್ ಶಿಫ್ಟಿಂದ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಿಕೊಟ್ಟು ಒಂದು ಅರ್ಧ ತಾಸು ಹೆಚ್ಚಿಗೆ ಕುಂತು ಮನೆಗೆ ಬಂದು ಬರಬೇಕಾದ್ರೆ ಇಲ್ಲೊಂದು ಕಾಸ್ಕೊಂತೈತಿ ಶಾಪಿಂಗು. ಅಲ್ಲೊಂದು ಸ್ವಲ್ಪ ಹೋಗೋದಿತ್ತು ನಂಗೆ, ಅಲ್ಲಿ ಹೋಗಿ ಬಂದೆ. ಅಲ್ಲಿ ಏನು ಭಾಳ ತೊಗೊಳಿಲ್ಲ ಅಂದ್ರೂ ಕೂಡ ಹಾಗೆ ಹೋಗೇ ಬಿಡ್ತು ಟೈಮ್. ಅಲ್ಲೊಂದು ತಾಸು ಟೈಮ್ ವೇಸ್ಟ್ ಆಯಿತು. ಮನೆ ಬಂದು ನೋಡ್ಬೇಕು ಏನು ಮಾಡಬೇಕು ಸಾಯಂಕಾಲ ಅಂತ ಹಂಗೆ ವಿಚಾರ ಮಾಡಿದೆ. ನಮ್ಮ ಮನೆಯವ್ರು ಕೇಳಿದೆ, ನಾಳೆಗೆ ಏನು ಒಯ್ತಾರೇನ ಲಂಚ್ ಅಂತಂದರೆ ಹ್ಞೂ ಅಂದ್ರೆ. ಸೊ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಚಪಾತಿ ಮಾಡಿದ್ರೆ ಆಯ್ತು ಇವತ್ತಂತ ಚಪಾತಿ ಸ್ವಲ್ಪ ಪಲ್ಯ ಮಾಡ್ತೀನಿ. ಡೈಲಿ ಏನಾಗುತ್ತೆ ಹಿಂಗೆ ಆಗಿಬಿಡುತ್ತೆ. ಆಮೇಲೆ ನನಗೇನಿತ್ತು ಅಂದರೆ ಸ್ವಲ್ಪ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಏನಾದರೂ ಒಂದಿಷ್ಟು ನಿಮ್ಮ ಜೋಡಿ ಒಂದು ಯಾವುದಾದ್ರು ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಅಂತ ನನಗೆ ಇಷ್ಟ ಇರುತ್ತೆ. ಆದರೆ ಕೆಲವೊಮ್ಮೆ ಇದು ಆಗೋದೇ ಇಲ್ಲ. ಸೊ ಹೀಗಾಗಿ ನಾನು ಅಂದ್ಕೊಂಡು ಇವತ್ತು ಬರೀ ಅದೇ ಆಗುತ್ತೆ ನಂದು, ನಿಮ್ಮ ಜೊತೆ ಮಾತಾಡ್ಕೊಂಡು ಆಯಿತು ಸ್ವಲ್ಪ ಹೊತ್ತು ಅಂತ ಇವತ್ತು ಕೆಲಸ ಮಾಡ್ಕೊತಾನೆ ನಾನು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇನ್ಮೇಲೆ ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ ಹೀಗೆ ಕೆಲಸ ಮಾಡ್ಕೊತ ನಾನು ನಿಮ್ಮ ಜೊತೆ ಮಾತಾಡಿದ್ರೆ ನಾನು ಪರವಾಗಿಲ್ಲ. ನಿಮ್ಗೆ ನನ್ನ ಅನುಭವಗಳನ್ನೆಲ್ಲ ನಾನು ಹಂಚ್ಕೊಳ್ಳಿಕ್ಕೆ ಆಗುತ್ತೆ. ನಾನು ಎಲ್ಲ ಕೆಲಸ ಮುಗಿಸಿ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಕಷ್ಟ. ಇನ್ನೊಂದು ಹೇಳಬೇಕಂದ್ರೆ ನಂದು ಮೂಡು ಒಂದೇ ಟೈಪ್ ಇರೋದಿಲ್ಲ.
ನಂದು ಸ್ವಲ್ಪ ಚಂಚಲ ಸ್ವಭಾವ ಅನ್ಕೋತಾರೆ, ಏನಂತಾರೆ ಗೊತ್ತಿಲ್ಲ ಅದಕ್ಕೆ. ಹೀಗಾಗಿ ಕೆಲವೊಮ್ಮೆ ಇವತ್ತಿನ ಟಾಪಿಕ್ ಮಾತಾಡಬೇಕು, ನಾನು ಇದನ್ನು ಹಂಚ್ಕೋಬೇಕು ಅಂತ ಅಂದ್ಕೊಳ್ಳೇನೆ ಏನೋ ಒಂದು ಬಂತು ರೀಸೆಂಟಾಗಿ, ಏನೋ ಒಂದು ವಿಚಾರ, ಅಯ್ಯೋ ಇವ್ರಿಗೆ ಹಿಂಗೈತಲ್ಲ ಅವ್ರಿಗೆ ಹಂಗೈತಲ್ಲ ಅಂತ ಚಿಂತೆ ಬಂದುಬಿಡುತ್ತಲ್ಲ. ಚಿಂತೆ ಮಾಡೋಕ್ಕೋತು ಆಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ಟಾಪಿಕ್ ಚೇಂಜ್ ಆಗಿಬಿಡುತ್ತೆ. ಏನೋ ಒಂದು ಖುಷಿ ಬಗ್ಗೆ ಖುಷಿ ಟಾಪಿಕ್ ಮಾತಾಡಬೇಕಂತ ವಿಚಾರ ಮಾಡಿರ್ತೀನಿ. ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಏನಾರು ಒಂದು ಇದ್ರ ಬಗ್ಗೆ ಮಾತಾಡಬೇಕು, ಹೇಳಬೇಕು, ಹಂಚ್ಕೋಬೇಕು ಅಂತ ಅಂದ್ಕೊತೀನಿ. ಆಮೇಲಿಂದ ಏನಾರು ಒಂದು ನ್ಯೂಸ್ ಬಂತು ಊರಿಂದ, ಇಲ್ಲ ಮತ್ತೊಬ್ಬರ ಬಗ್ಗೆ ಯಾರೋ ಪರಿಸ್ಥಿತಿ, ಅವ್ರಿಗೆ ಸಮಸ್ಯೆಗಳದಾವಂತ ತಿಳ್ಕೊರಿ, ಏನಾರು ಒಂದು ಮನೆ ಒಳಗೆ ಅದನ್ನು ಹಚ್ಕೊಂಡು ಚಿಂತೆ ಮಾಡೋಕ್ಕೆ ಶುರು ಮಾಡಿಬಿಡ್ತೇನೆ. ಸ್ವಲ್ಪ ಹಿಂಗೆ ಇರೋದು. ಇತ್ತೀಚೆಗೆ ನನಗೆ ಗೊತ್ತಾಗೈತಿ ನಾ ಯಾಕೆ ಹಿಂಗದೀನಪ್ಪ ಅಂತ ವಿಚಾರ ಮಾಡ್ತಿದ್ದೆ. ನಂಗೆ ಈಗಾಗೈತಿ, ನಂದು ಕರ್ಕ ಲಗ್ನ ಇರ್ಬೋದಂತ ಅನ್ಕೊತೀನಿ. ಭಾಳ ಚಂಚಲ ಸ್ವಭಾವ ನಂದು. ಈ ರೀತಿ ಕರ್ಕ ಲಗ್ನ ಇರ್ಬೋದು. ಕರ್ಕ ಲಗ್ನ ಇದ್ದವರು ಭಾಳ ಸೆನ್ಸಿಟಿವ್ ಇರ್ತಾರಂತ ಸರೌಂಡಿಂಗಿಗೆ, ಇರ್ಬೋದೇನೋ ಗೊತ್ತಿಲ್ಲ. ಅದಕ್ಕೆ ನಂದು ಏನಾಗ್ತೈತಿ, ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ ಎಲ್ಲ ಟಾಪಿಕ್. ಸೊ ಇವತ್ತು ನಾನು ಹೆಂಗಾರು ಇವತ್ತು ಶುರು ಮಾಡಲೇಬೇಕು ಅಂದ್ಕೊಂಡು ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದೇನು ರೀಸನ್ ವಿಡಿಯೋ ಮಾಡೋಕ್ಕೆ ನಂಗೆ ಆಗಲಿಲ್ಲಪ್ಪ ಅಂದರೆ, ಎಡಿಟಿಂಗ್ ಮಾಡೋದು. ಏನೋ ನಾವು ಸಬ್ಜೆಕ್ಟ್ ಮಾತಾಡ್ತಿರ್ತೀವಲ್ಲ, ಕೆಲವೊಮ್ಮೆ ಏನಾಗುತ್ತೆ ನನಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗೆ ನನಗೆ ಯಾವಾಗ ಹೆಂಗೆ ತಿಳಿತೀನಿ ಹಾಗೆ ಮಾತಾಡ್ಬಿಡ್ತೀನಿ. ಸೊ ಹೀಗಾಗಿ ಕೆಲವೊಮ್ಮೆ ಏನಾಗುತ್ತೆ, ಎಕ್ಸ್ಟ್ರಾ ಮಾತಾಡ್ಬಿಡುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮತ್ತೆ ಎಡಿಟಿಂಗ್ ಮಾಡ್ತೀನಲ್ಲ. ಸೊ ಅದಕ್ಕೆ ಭಾಳ ಟೈಮ್ ಹೋಗ್ತಾ ಇತ್ತು ನನಗೆ. ಸೊ ಹೀಗಾಗಿ ನನಗೆ ವಿಡಿಯೋನ ಮಾಡ್ಲಿಕ್ಕೆ ಆಗಲಿಲ್ಲ. ನೋಡ್ರಿಲ್ಲಿ ಇದೇನು ನಾನು ತೋರಿಸ್ತಾ ಇದ್ದೀನೆಲ್ಲ ಕರಿಬೇವು, ಇದು ನಮ್ಮ ಮನೆಯವರು ಕಡಿಮೆ ರೇಟ್ ಐತಂತ ತಂದಿದ್ದಾರೆ 2 ಪ್ಯಾಕೆಟ್. ಅದಿದು 1 ಪ್ಯಾಕೆಟಿಗೆ $200, $3ಗೆ 1 ಪ್ಯಾಕ್ ಐತಿ. ನಮ್ಮ ಮನೆಯವರು ತಂದಿದ್ದಾರೆ. ಸೊ ಎಡಿಟಿಂಗ್ ಮಾಡಲಿಕ್ಕೆ ಇದಕ್ಕೆಲ್ಲ ಟೈಮ್ ಭಾಳ ಹೋಗ್ತಾ ಇತ್ತು. ಹಾಗಾಗಿ ನಾನು ಅಷ್ಟು ಟೈಮ್ ಇದ್ದಿದ್ದಿಲ್ಲ ಅಂತ ಮಾಡಲಿಲ್ಲ. ಇನ್ಮೇಲೆ ನಾನು ಏನು ಮಾಡ್ತೀನಿ, ಹಾಗೆ ಕೆಲಸ ಮಾಡ್ತಾನೆ ನಿಮ್ಮ ಜೊತೆ ನನ್ನ ವಿಚಾರ ಹಂಚ್ಕೊತೀನಿ. ಟೈಮ್ ಇತ್ತಂದರೆ ಸ್ಪೆಷಲಾಗಿ ಏನೋ ಒಂದು ವಿಶೇಷ ಆಸ್ಟ್ರೇಲಿಯಾ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು. ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ನಂದು ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ನಂದು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ, ನಾನು ಅಸೈನ್ಮೆಂಟ್ಸ್ ಎಲ್ಲ ಇರುತ್ತೆ, ನಾನು ಆನ್ಲೈನ್ ಓದ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದರದ್ದು ಲಾಸ್ಟ್ 2 ವರ್ಷದ ಕೋರ್ಸ್ ಇತ್ತದು. ಈ ವರ್ಷದ ಅಸೈನ್ಮೆಂಟ್ಸ್ ಎಲ್ಲ ಮುಗಿತಾ ಬಂತು. ಲಾಸ್ಟ್ ಮಂತ್ ಅದು ಲಾಸ್ಟ್ ಅಸೈನ್ಮೆಂಟ್ಸ್ ಎಲ್ಲ ಕೊಡಬೇಕಾಗಿತ್ತು ನಾನು. ಸೊ ಹಾಗಾಗಿ ಸ್ವಲ್ಪ ರೀಸಬ್ಮಿಷನ್ ಎಲ್ಲ ಮಾಡೋದೆಲ್ಲ ಇತ್ತು. ಸೊ ಅದನ್ನೇ ಅಸೈನ್ಮೆಂಟ್ಸ್ ಎಲ್ಲ ಮಾಡಿ ಅದನ್ನು ಮುಗಿಸಿದೆ. ಯಾಕಂದರೆ ಅದು ಭಾಳ ಟೆನ್ಷನ್ ಆಗಿತ್ತು. ಡೈಲಿ ಸ್ವಲ್ಪ ಟೈಮ್ ಹಿಡಿತೈತಿ. ಯಾವುದಾದ್ರು ಸ್ಟಡಿ ಮಾಡ್ತಿರ್ತೀವಲ್ಲ, ಪೂರ್ತಿ ತಲೆ ಅಲ್ಲೇ ಹೋಗ್ಬಿಡುತ್ತೆ, ಬೇರೆ ಏನು ವಿಚಾರ ಬರೋದಿಲ್ಲ. ಯಾವುದಾದ್ರು ಸಬ್ಜೆಕ್ಟ್ ಬಗ್ಗೆ ನೀವು ಅಭ್ಯಾಸ ಮಾಡ್ತಾ ಇದ್ರೆ ಬೇರೆ ಏನು ವಿಚಾರ ಬರೋದಿಲ್ಲ. ನಾನು ಕೆಲಸನೂ ಅಡುಗೆನೂ ಕಡಿಮೆ ಮಾಡಿದ್ದೆ, ನಿದ್ದೆನೂ ಕಡಿಮೆ ಆಗಿತ್ತು. ಮತ್ತು ಕೆಲಸಕ್ಕೆ ಹೋಗೋದನ್ನು 1-2 ದಿನ ಸೂಟಿ ತೊಗೊಂಡು ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ಬಿಟ್ಟೆ. ಯಾಕಂದ್ರೆ ಅದು ಹಾಗೆ ಪೆಂಡಿಂಗ್ ಉಳಿಯಾಕತ್ತಿತ್ತು. ಸೊ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸಿದೆ. ಆಮೇಲಿಂದ ಈ ಸದ್ಯ ಬೇಡ ತಗೋ ವ್ಲಾಗ್ಸ್ ಅಂತ ಬಿಟ್ಟಿದ್ದೆ. ಹೀಗಾಗಿ ನನಗೆ ಇಷ್ಟು ದಿನ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆಲ್ಲ ಆಗಲಿಲ್ಲ, ಏನೂ ವಿಡಿಯೋದು ಮಾಡಲಿಲ್ಲ. ನಾನು ನಿಮ್ಮ ಜೊತೆ ಏನೋ ವಿಷಯವನ್ನು ಕೂಡ ಹಂಚ್ಕೊಳ್ಳಿಕ್ಕೆ ಆಗಲಿಲ್ಲ. ನಂದು ಆಸ್ಟ್ರೇಲಿಯಾಕ್ಕೆ ನಾವು ಬಂದು ಈಗ 2014ರಲ್ಲಿ ಆಸ್ಟ್ರೇಲಿಯಾಕ್ಕೆ ಬಂದಿದ್ವಿ ನಾವು. ಈಗ 2026 12 ವರ್ಷ ಆಯಿತು. ಸೊ ನಮ್ಮ 12 ವರ್ಷದೊಳಗೆ ನಮ್ಮ ಲೈಫು ಯಾವ ರೀತಿ ಚೇಂಜ್ ಆಗೈತಿ, ನಾವು ಏನೇನು ಕಲಿತ್ವಿ, ನಮ್ಮ ವಿಚಾರಗಳು ಏನು ಯಾವ ರೀತಿ ಚೇಂಜ್ ಆಗಿದ್ದಾವೆ ಜೀವನದಲ್ಲಿ, ನಾವು ಏನೇನು ಹೊಸದ ವಿಷಯವನ್ನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ದಂಗೆ ನನ್ನ ಕೆಲಸದ ಏನು ಅಪ್ಡೇಟು, ಕೆಲಸ ಬಿಟ್ನಾ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೋತೀನಿ. ಅದರ ಮುಂಬರುವ ವಿಡಿಯೋದಲ್ಲಿ ನಾನು ನಮ್ಮದು 12 ವರ್ಷದ ಆಸ್ಟ್ರೇಲಿಯಾದ ಜೀವನ ಹೆಂಗೈತಿ, ಏನು ಜೀವನದಲ್ಲಿ ಬದಲಾವಣೆಗಳು ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಇನ್ನೊಂದು ವಿಷಯ ನಾನು ಹೇಳೋದನ್ನು ಮರೆತುಬಿಟ್ಟೆ. ಆಸ್ಟ್ರೇಲಿಯಾದೊಳಗೆ ಏಪ್ರಿಲ್ 25ನೇ ತಾರೀಕಿಗೆ ಆನ್ಸಾಕ್ ಡೇ ಅಂತ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಆನ್ಸಾಕ್ ಡೇ ದಿನ ಪರೇಡ್ ಇರುತ್ತೆ, ಸೋಲ್ಜರ್ಸ್ ಪರೇಡ್ ಇರುತ್ತೆ. ಲಾಸ್ಟ್ ಇಯರ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ವರ್ಷವೂ ಕೂಡ ನಾನು ಆನ್ಸಾಕ್ ಡೇ ಪರೇಡನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವರ್ಷ ಲಾಸ್ಟ್ ಇಯರು ನಮ್ಮ ಮನೆಯವರು, ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಮನೆಯವರು ಆಸ್ಟ್ರೇಲಿಯಾದ ಆರ್ಮಿ ಒಳಗೆ ಕೆಲಸ ಮಾಡ್ತಾಯಿದ್ದಾರೆ. ಆಸ್ಟ್ರೇಲಿಯನ್ ಡಿಫೆನ್ಸ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆರ್ಮಿ ಒಳಗೆ. ಸೊ ಅವರು ಕೂಡ ಈ ವರ್ಷ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲಾಸ್ಟ್ ಇಯರು ಅವರು ಪರೇಡ್ನೊಳಗಿದ್ದರು. ನಾನು ಅದ್ರ ವಿಡಿಯೋನು ಕೂಡ ಹಾಕ್ತೀನಿ.
ನಂದು ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.